ಹಾಯ್ ಆಲ್. ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತಿಂದ ನನಗೆ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಹಬ್ಬದ ದಿನ ನಾನು ಮಾರ್ನಿಂಗ್ ಪೂಜೆಗೇ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನ ಮನೆ ಕಡೆ ಎಲ್ಲ ಹಿತ್ಕಿದ ಬೇಳೆ ಸಾರು, ಹಿತ್ಕಿದ ಬೇಳೆ ಪಾಯಸ, ಹಿತ್ಕಿದ ಬೇಳೆ ವಡೆ, ಹಿತ್ಕಿದ ಬೇಳೆದೇ ಉಪ್ಪಿಟ್ಟು ಆ ಥರ ಮಾಡ್ತಾರೆ. ಬಟ್ ಹಬ್ಬಿ ಮನೆ ಕಡೆ ಹಿತ್ಕಿದ ಬೇಳೆ ಸಾಂಬಾರು ಮಾಡ್ತಾರೆ, ಜೊತೆಗೆ ಶಾವಿಗೆ ಮಾಡ್ಕೊಳ್ತಾರೆ. ನನಗೆ ಶಾವಿಗೆ ಏನೂ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೈವೇದ್ಯಕ್ಕೆ ನಾನು ಹಿತ್ಕಿದ ಬೇಳೆ ಪಾಯಸ, ಹಿತ್ಕಿದ ಬೇಳೆ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಪೂಜೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ನನಗೆ ಪೂಜೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತೇ ಮಾಡ್ಕೊಳ್ಳೋಣ ಅಂತ ಹೇಳಿ ಹಬ್ಬದ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೈವೇದ್ಯಕ್ಕೆ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಿತ್ಕಿದ ಬೇಳೆ ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ. ಅಮ್ಮನ ಮನೆಯಲ್ಲಿ ಮಾಡ್ತಾರೆ, ಇದು ಅಮ್ಮನ ಊರ ಕಡೆ. ಅಜ್ಜಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಅಪ್ಪನಮ್ಮ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟದ ಟೈಮ್ಗೆ ನಾವು ಅಮ್ಮನ ಮನೆಗೆ ಹೊರಟ್ವಿ. ಅಮ್ಮ ಹೋಗೋಷ್ಟರಲ್ಲಿ ಶಾವಿಗೆ ಮಾಡ್ತಾಯಿದ್ರು. ಹಬ್ಬಿಗೆ ಶಾವಿಗೆ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಮಾಡ್ತಾಯಿದ್ರು. ನಾನಂತೂ ಮಾಡೋದೇ ಇಲ್ಲ, ಅದು ಮಾಡೋದೇ ಬರಲ್ಲ ನನಗೆ. ಸೊ ಹಂಗಾಗಿ ಮಮ್ಮಿ ಅವಾಗ ಮಾಡಿಕೊಡ್ತಾ ಇರ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ಮಮ್ಮಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಿಸಿಲೇ ಇರಲಿಲ್ಲ ಅಲ್ಲ, ಸೊ ಒಣಗಿಸಿರಲಿಲ್ಲ. ಅವತ್ತು ತುಂಬ ಬಿಸಿಲಿತ್ತು ಹಬ್ಬದ ದಿನ. ಸೊ ಹಂಗಾಗಿ ಎಲ್ಲನೂ ಬಿಸಿಲಲ್ಲಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ನಾನು ನನ್ನ ಸೊಸೆಮದ್ದಿಗೆ ಫೋಟೋಸ್ ತೆಗೆಯೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ರು ಮಮ್ಮಿ ಪಟ್ಟೆ ಚಡ್ಡಿ ಮತ್ತು ಬನಿಯನಲ್ಲಿ ಫೋಟೋಸ್ ತೆಗಿಬೇಕು ಅವಳಿಗೆ ಅಂತ ಹೇಳಿ. ತೆಗೆಯೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೆಂಗಿದ್ರು ಸಂಕ್ರಾಂತಿ ಇರೋದ್ರಿಂದ ಇದು ಆಗುತ್ತೆ ಅದು ಆಗುತ್ತೆ ಅಂತ ಹೇಳಿ ಫೋಟೋಸ್ ತೆಗಿಯೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕಮ್ಮಿ ಟೈಮಲ್ಲೇ ಜೋಡಿಸ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅವಳಿಗೆ ಫೋಟೋಸ್ ತೆಗೆಯೋದಕ್ಕೇ ತುಂಬ ಟೈಮ್ ತೊಗೊತೋಳು, ಕೂತ್ಕೊತಾನೆ ಇರಲಿಲ್ಲ ಸುಮ್ಮನೆ. ಇದು ನಮ್ಮದೇ ತೋಟದಲ್ಲಿ ಬೆಳೆದಿದ್ದು ಕಬ್ಬು. ಮಮ್ಮಿ ಅದು ಯಾವತ್ತೋ ಕಟ್ ಮಾಡಬೇಕಿತ್ತು, ಇವಳಿಗೆ ಫೋಟೋ ತೆಗೆಯೋದಕ್ಕೋಸ್ಕರ ಹಾಗೆ ಇಟ್ಟಿದ್ರು. ಇದರಲ್ಲಿ ಸೇಮ್ ಹುಡುಗ ಥರನೇ ಕಾಣ್ತಾಳೆ. ಆ್ಯಂಡ್ ಅವಳಿಗೆ ಕೂದಲು ತುಂಬ ಕಮ್ಮಿ ಇರೋದ್ರಿಂದ, ತುಂಬ ತೆಳುವಾಗಿರೋದ್ರಿಂದ ಎಲ್ಲರೂ ಹುಡುಗ ಅಂತಲೇ ಕೇಳ್ತಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಲಂಗದಲ್ಲಿ ಅಂತ ಬನೀನು ಚಡ್ಡಿಯಲ್ಲಿ. ಸೊ ಅದೆಲ್ಲ ಫೋಟೋಸ್ ಆದಮೇಲೆ ನಾವು ಅವಳಿಗೆ ಆರತಿ ತೆಗಿಬೇಕಲ್ಲ, ಅದಕ್ಕೆ ರೆಡಿ ಮಾಡಿಕೊಂಡ್ವು. ಆ್ಯಂಡ್ ನಾನು 32 ಇಯರ್ಸಿಂದ ಆಲ್ಮೋಸ್ಟ್ ಎಳ್ಳು ಬೀರೋದು ಮಾಡ್ಕೊಂಡು ಬಂದಿದ್ದೀನಿ. ಈ ಸಲ ಸ್ಪೆಷಲ್ ನನ್ನ ಸೊಸೆಮದ್ದು ಜೊತೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಎಲ್ಲರೂ ದೊಡ್ಡವರಾಗ್ತಿದ್ದಂಗೆ ಅಥವಾ ಆಫ್ಟರ್ ಮ್ಯಾರೇಜ್ ಎಳ್ಳು ಬೀರೋದನ್ನು ಬಿಟ್ಬಿಡ್ತಾರೆ ಹೆಣ್ಮಕ್ಳು. ಬಟ್ ಹಾಗೆ ಮಾಡಬಾರ್ದಂತೆ. ನಾವು ಯಾರಿಗೋ ಕೇಳಿದ್ದಕ್ಕೆ ಅವರು ಮದುವೆ ಆದಮೇಲೆ ಗಂಡು ಮಗು ಏನಾದರೂ ಆದರೆ ಎಳ್ಳು ಬೀರೋದ್ರ ಜೊತೆಗೆ ಹಸು ಕರುದು ಐಡಲ್ ಬರುತ್ತಲ್ಲ, ಅದು ಅವ್ರವ್ರ ಶಕ್ತಿ ಅನುಸಾರ ಬೆಳ್ಳಿದಾದರೂ ಕೊಡ್ಬೋದು ಅಥವಾ ಕಂಚಿಂದಾದರೂ ಕೊಡಬೇಕಂತೆ, ದಾನದ ಥರ ಕೊಟ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಮೊದಲನೇದು ಗಂಡು ಮಗು ಆದರೆ ಅಥವಾ ಹೆಣ್ಮಗು ಆದರೆ ನಾವೇನು ನಡ್ಸ್ಕೊಂಡು ಬಂದಿರ್ತೀವಿ ಅದನ್ನ ನಮ್ಮ ಮಗಳ ಹತ್ರ ಮಾಡಿಸ್ತೀವಿ ಅಂತ ಮಾಡ್ಕೊಳ್ಬೇಕಾಗತ್ತಂತೆ. ಬಟ್ ತುಂಬ ಜನ ಬಿಟ್ಬಿಡ್ತಾರೆ. ಬಟ್ ನಾನು ಇನ್ನೂ ಮಾಡ್ತಾಯಿದ್ದೀನಿ. ಈ ಸಲ ಅಂತೂ ಸ್ಪೆಷಲ್ ನಮ್ಮ ಮನೆಗೆ ಮಗಳು ಮೊಮ್ಮಗಳು ಇಬ್ಬರು ಒಟ್ಟಿಗೆ ಮಾಡ್ತಾಯಿದ್ದೀವಲ್ಲ, ಸೊ ಹಂಗಾಗಿ ಸ್ಪೆಷಲ್. ನಾವಿಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಮ್ಮಿ ಕುಂಕುಮ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಹೊರಟ್ವಿ. ನಮ್ಮ ಮಮ್ಮಿ ಇಟ್ಕೊಂಡಿದ್ದಾರಲ್ಲ ಗ್ರೀನ್ ಕಲರ್ ಬುಟ್ಟಿ, ಆ್ಯಕ್ಚುಲಿ ಅದು ಬಂದು 32 ಇಯರ್ಸ್ ಓಲ್ಡ್ ಬುಟ್ಟಿ. ನಾನು ಬುಟ್ಟೋಳಿರ್ಬೇಕಿದ್ರೂ ಮಮ್ಮಿ ಅದೇ ಬುಟ್ಟಿನ ತೊಗೊಂಡು ಹೋಗ್ತಾ ಇದ್ದಿದ್ದು ಎಳ್ಳು ಬೆಲ್ಲ ಬೀರೋದಕ್ಕೆ. ಅದರಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಊರು ಪೂರ್ತಿ ಮಾಡ್ಕೊಂಡು ಬರ್ತಾಯಿದ್ವು. ಬಟ್ ಕತ್ಲೆ ಆಗಿದ್ದರಿಂದ ನಾವು ಒಂದು 15-20 ಮನೆಗಷ್ಟೇ ಹೋಗೋದಕ್ಕಾಯಿತು.
ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ ಸೊಸೆ ಜೊತೆ ಹೋಗಿದ್ದು. ಆ್ಯಂಡ್ ಇವರಂತೂ ನನಗೆ ನಮ್ಮ ಅಮ್ಮನ ಊರಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಆಂಟಿ. ಬ್ರಾಹ್ಮಿನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡೋದು, ಅಡ್ಜಸ್ಟ್ ಆಗೋದು ಎಲ್ಲರ ಜೊತೆಗೂ ಮಾಡ್ತಾರೆ. ನಮಗೇನಾದರೂ ಹೇಳೋದಿದ್ರೆ ಇವ ಆಂಟಿ ಹತ್ರ ಕೇಳಿ ತಿಳ್ಕೊತೀವಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಕ್ಯೂಟಾಗಿ ಹುಡುಗ ಥರ ಕಾಣ್ತಿದ್ದಾಳೆ. ಈ ಸಲ ಸಂಕ್ರಾಂತಿ ಹಬ್ಬ ನನ್ನ ಸೊಸೆಮದು ಜೊತೆ ತುಂಬ ಚೆನ್ನಾಗೋಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೋ ಕ್ಯೂಟ್.